ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಮೆಡಿಕಲ್ ಚೆಕಪ್ಗೆ ಕರೆಕೊಂಡು ಬಂದಂತ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಫುಲ್ ರಾಂಗ್ ಆಗಿದ್ದಾರೆ. ಮಹಿಳಾ ಅಧಿಕಾರಿ ತನ್ನ ಕೈ ಹಿಡಿದ್ರು ಅಂತ ಪ್ರಜ್ವಲ್ ಗರಂ ಆಗಿದ್ದಾರೆ. ಕೈ ಬಿಡಿ, ನನಗೆ ಇರಿಟೇಟ್ ಆಗುತ್ತೆ ಅಂತ ಪ್ರಜ್ವಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ಸ್ಪೆಕ್ಟರ್ ಸುಮಾರಾಣಿ ಮೇಲೆ ಪ್ರಜ್ವಲ್ ಸಿಟ್ಟಾಗಿರೋದು. ಮೆಡಿಕಲ್ ಟೆಸ್ಟ್ಗೆ ಒಳಗೆ ಬನ್ನಿ ಅಂತ ಸುಮಾರಾಣಿ ಅವರು ಕೈ ಹಿಡಿದು ಕರೆದಂಥ ಸಂದರ್ಭದಲ್ಲಿ, ಎಳ್ಕೊಂಡು ಹೋದಂಥ ಸಂದರ್ಭದಲ್ಲಿ ಮುಖ ನೋಡಿ ದುರುಗುಟ್ಟಿದ್ದಾರೆ ಪ್ರಜ್ವಲ್. ಇನ್ನೂ ಕೂಡ ಪ್ರಜ್ವಲ್ ಅವರ ತಲೆಯಲ್ಲಿ ನಾನಿನ್ನು ಪಾಳೆಗಾರ ಅಂತ ಏನಾದರೂ ಇದೆಯೋ ಗೊತ್ತಿಲ್ಲ. ಅವರಿನ್ನೂ ಸದ್ಯ ಅವರು ರೇಪ್ ಕೇಸ್ನ ಅಕ್ಯೂಸ್ಡ್ ಅನ್ನೋದನ್ನು ಮರ್ತಿದ್ದಾರೆ ಅಂತ ಅನಿಸುತ್ತೆ. ಮೂರು ರೇಪ್ ಕೇಸ್ ಆಗಿರುವಂಥ ಅಕ್ಯೂಸ್ಡ್ ಪ್ರಜ್ವಲ್ ಇನ್ನೂ ಕೂಡ ಆ ಪಾಳೆಗಾರಿಕೆಯ ಮನಸ್ಥಿತಿಯಿಂದ ಆಚೆ ಬಂದಿಲ್ಲ ಅಂತ ಅನಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ಫೋನ್ ಸಂಪರ್ಕದಲ್ಲಿ. ಅಂಕಿತಾ, ಅದೇ ಆ ಪಾಳೆಗಾರಿಕೆಯ ಮನಸ್ಥಿತಿಯಿಂದ ಆಚೆ ಬಂದಿಲ್ವಾ ಅಂತ, ನಾನಿನ್ನೂ ಆರೋಪಿ ಅನ್ನೋದು ಗೊತ್ತಿಲ್ಲ ಅನ್ಸುತ್ತೆ ಅವರಿಗೆ. ರಕ್ಷತ್, ಈ ವಿಡಿಯೋವನ್ನ ನೋಡಿದ್ರೆ ನಿಜಕ್ಕೂ ಕೂಡ ಹಾಗೆ ಅನ್ಸುತ್ತೆ. ಅತ್ಯಾಚಾರ ಆರೋಪವನ್ನ ಹೊತ್ತಿರುವಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ಇವತ್ತು ಬೌರಿಂಗ್ ಆಸ್ಪತ್ರೆಗೆ ಮೆಡಿಕಲ್ ಚೆಕಪ್ಗೆ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಮಹಿಳಾ ಅಧಿಕಾರಿಗಳ ಸಮ್ಮುಖದಲ್ಲಿ ಕರ್ಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ಅಂದ್ರೆ ಅವರ ಒಂದು ಪೊಲೀಸ್ ವೆಹಿಕಲ್ ಇಂದ ಇಳಿದು ಒಳ ಹೋಗ್ಬೇಕಾದ್ರೆ ಅಲ್ಲಿದ್ದಂತಹ ಇನ್ಸ್ಪೆಕ್ಟರ್ ಸುಮಾರಾಣಿ ಮೇಲೆ ಅವರು ಗರಂ ಆದಂತೆ ಆ ಒಂದು ವಿಜುವಲ್ಸ್ ಅಲ್ಲಿ ಕಾಣ್ತಾ ಇರುವಂತದ್ದು. ಅಂದ್ರೆ ಕೈ ಹಿಡ್ಕೊಂಡಾಗ ಯಾಕೆ ನನ್ ಕೈ ಹಿಡ್ಕೊಳ್ತೀರಾ ಅನ್ನೋ ನಿಟ್ಟಿನಲ್ಲಿ ಆ ಒಂದು ಲುಕ್ ಅನ್ನು ಅವರಲ್ಲಿ ಕೊಡ್ತಾರೆ. ಸದ್ಯ ಅವರ ಒಂದು ದರ್ಪ ಇನ್ನೂ ಕೂಡ ಇಳ್ದಿಲ್ಲ ಅನ್ನೋ ರೀತಿಯಲ್ಲಿ ಆ ಒಂದು ವಿಡಿಯೋವನ್ನ ನೋಡಿದ್ರೆ ಕಾಣುತ್ತೆ. ಅವರು ಅತ್ಯಾಚಾರ ಆರೋಪಿಯಾಗಿದ್ದಾರೆ. ಅವ್ರ ಮೇಲೆ 3 ಅತ್ಯಾಚಾರ ಆರೋಪ ಪ್ರಕರಣಗಳಿವೆ. ಸೊ ಆ ನಿಟ್ಟಿನಲ್ಲಿ ಮೆಡಿಕಲ್ ಚೆಕಪ್ಗೆ ಅಂತ ಹೇಳಿ ಅವರನ್ನ ಕರ್ಕೊಂಡು ಬಂದಿದ್ದಾರೆ. ಆ ಕಡೆ ಈ ಕಡೆ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಈ ಅಧಿಕಾರಿಗಳು ಅವರು ಇಳಿದ ತಕ್ಷಣ ಅವರನ್ನ ಹಿಡ್ಕೊಳ್ಳೋದಕ್ಕೆ ಅಂತ ಹೇಳಿ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಇವರು ಈ ರೀತಿಯಾಗಿ ರಿಯಾಕ್ಟ್ ಮಾಡಿರುವಂತದ್ದು. ಏನೋ ಅವರ ಒಂದು ರಿಯಾಕ್ಷನ್ ಅನ್ನು ನೋಡಿದ್ರೆ ನಿಜಕ್ಕೂ ಕೂಡ ಅಲ್ಲಿ ಇದ್ದವರು ಒಂದ್ಸರ್ತಿ ಶಾಕ್ ಆಗಿದ್ದಾರೆ. ಅಂದ್ರೆ ಪಕ್ಕದಲ್ಲಿ ಇದ್ದಂತಹ ಆ ಮಹಿಳಾ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರು ಒಂದ್ ರೀತಿಯಲ್ಲಿ ಶಾಕ್ ಆಗಿರುವ ರೀತಿಯಲ್ಲಿ ಅಲ್ಲಿ ಕಾಣಿಸುತ್ತೆ. ಅಂದ್ರೆ ಇನ್ನೂ ಕೂಡ ಅವರ ದರ್ಪ ಇಳ್ದಿಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ಅಲ್ಲಿ ಕಾಣೋದಕ್ಕೆ ಸಿಗ್ತಾ ಇರುವಂತದ್ದು. ಈಗಾಗಲೇ ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರ ಒಂದು ಮೆಡಿಕಲ್ ಕೂಡ ನಿಂತಿದೆ. ಈ SIT ಅಧಿಕಾರಿಗಳೇನಿದ್ದಾರೆ ಅವರ ಒಂದು ಸಮ್ಮುಖದಲ್ಲೇ ಕಂಪ್ಲೀಟ್ ಚೆಕಪ್ ಅನ್ನ ಅಲ್ಲಿನ ವೈದ್ಯರು ಮಾಡಿದ್ದಾರೆ. 3 ವೈದ್ಯರು ಅಂದ್ರೆ ಸರ್ಕಾರಿ ವೈದ್ಯರು ಏನಿದ್ದಾರೆ ಮೆಡಿಕಲ್ ಚೆಕಪ್ ಅನ್ನು ಕೂಡ ಮುಗಿಸಿ ಈಗಾಗಲೇ ಅವರ ಒಂದು ಹೆಲ್ತ್ ರಿಪೋರ್ಟ್ ಏನಿದೆ ಅದನ್ನು ಕೂಡ ಅಧಿಕಾರಿಗಳ ಕೈಗೆ. ಥ್ಯಾಂಕ್ ಯು ಅಂಕಿತಾ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.